good morning. Welcome to the class. So in the last class we have discussed about government company. Okay, what is the government company and what are the features of company we already discussed. Okay, yes, the government company is established under the Companies Act 2013 or any other previous acts. Okay. Yes, the government company registered, established and governed and managed as per the Indian Companies Act 2013. Okay, so ಸರ್ಕಾರಿ ಕಂಪನಿಗಳು ಏನಿದೆ ಈ ಒಂದು ಸರ್ಕಾರಿ ಕಂಪನಿಗಳ ಕಾಯ್ದೆ 2013 ಅಥವಾ ಯಾವುದೇ ಹಿಂದಿನ ಕಾಯ್ದೆಗಳ ಅಡಿಯಲ್ಲಿ ಸ್ಥಾಪನೆಗೊಂಡಿರುತ್ತೆ. ಓಕೆ, ಈ ಒಂದು ಸರ್ಕಾರಿ ಕಂಪನಿಗಳ ಸ್ಥಾಪನೆ ಆಗಿರಬಹುದು, ನಿಯಂತ್ರಣ ನಿರ್ವಹಣೆ ಆಗಿರಬಹುದು, ಅದು ಕಂಪನಿಯ ಕಾಯ್ದೆಯ ನೀತಿ ನಿಯಮಗಳಂತೆ ಆಗ್ತಾ ಹೋಗುತ್ತೆ. ಗೊತ್ತಾಯ್ತಾ? ಸೊ ಇದನ್ನೆಲ್ಲ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಸೊ ಏನೆಲ್ಲ ಫೀಚರ್ಸ್ ಇದೆ ಅದನ್ನ ನೋಡ್ತಾ ಹೋಗಿದ್ವಿ. ಅಂಡ್ ವಾಟ್ ಈಸ್ ಗವರ್ನಮೆಂಟ್ ಕಂಪನಿ? According to the Companies Act 2013, Section 2, Subsection 45, any company having 51% of shareholding from the government, that may be central government or state government or both, that company we are call it as government company. So ಸರ್ಕಾರಿ ಕಂಪನಿಗಳು ಅಂದ್ರೆ ಏನು ಅಂತ ನೋಡ್ತಾ ಇದ್ವಿ. ಕಂಪನಿಯ ಕಾಯ್ದೆ 2013ರ ಪ್ರಕಾರ ಅದು ವ್ಯಾಖ್ಯಾನ ಮಾಡೋದು ಯಾವ ರೀತಿ ವ್ಯಾಖ್ಯಾನ ಮಾಡ್ತಾ ಹೋಗುತ್ತೆ ಅಂದ್ರೆ, ಯಾವುದೇ ಕಂಪನಿ ಸರ್ಕಾರದ, ಕೇಂದ್ರ ಸರ್ಕಾರದ್ದಾಗಿರ್ಬೋದು ಅಥವಾ ರಾಜ್ಯ ಸರ್ಕಾರದ್ದಾಗಿರ್ಬೋದು ಅಥವಾ ಎರಡರದ್ದು ಸೇರಿ ಈ ಒಂದು ಕಂಪನಿನಲ್ಲಿ ಶೇಕಡ 51%, 51ಕ್ಕಿಂತ ಕಡಿಮೆ ಇಲ್ಲದಂತೆ, 51 ಅಥವಾ 51ಕ್ಕಿಂತ ಹೆಚ್ಚೇ ಇರಬೇಕು ಅದರ ಒಂದು ಷೇರು. ಸರ್ಕಾರದ ಷೇರು 51%ಗಿಂತ ಕಡಿಮೆ ಇಲ್ಲದಂತೆ ಒಂದು ಬಂಡವಾಳ ಇದ್ರೆ ಅಥವಾ ಷೇರು ಇದ್ರೆ ಅಂತ ಕಂಪನಿನ ನಾವು ಗವರ್ನಮೆಂಟ್ ಕಂಪನಿ ಅಂತ ಕರಿತಾ ಹೋಗ್ತೀವಿ. ಯಾವುದೇ ಕಂಪನಿ ಸರ್ಕಾರದ 51% ಶೇರನ್ನ ಒಳಗೊಂಡಿದೆ ಅಂತ ಅಂದ್ರೆ ಅಂತ ಕಂಪನಿನ ನಾವೇನಂತ ಕರಿತೀವಿ? ಸರ್ಕಾರಿ ಕಂಪನಿ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಓಕೆ, ಎಸ್. ಸೊ ಇದನ್ನೆಲ್ಲ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಂಡಿದ್ವಿ. ಅಂಡ್ ದೆನ್ ಒನ್ ಮೋರ್ ವಿ ಆರ್ ಲರ್ನ್ಡ್ ಅಬೌಟ್ ಈ ಒಂದು ಸರ್ಕಾರಿ ಕಂಪನಿನಲ್ಲಿ ಯಾರ ಹೆಸರಿನಲ್ಲಿ ಶೇರನ್ನ ಖರೀದಿ ಮಾಡ್ತಾರೆ? ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಿ ಇದನ್ನ. ಸೊ ಸರ್ಕಾರಿ ಕಂಪನಿಗಳಲ್ಲಿ ಶೇರನ್ನ ಖರೀದಿಸೋದಾದರೆ ಭಾರತದ ರಾಷ್ಟ್ರಪತಿಯವರ ಹೆಸರಿನಲ್ಲಿ ಒಂದು ಶೇರ್ಗಳನ್ನ ಖರೀದಿ ಮಾಡ್ತಾ ಹೋಗ್ತಾರೆ. The shares of the government companies are purchased under the name of the President of India. Okay? Yes. And the government companies are established. Why the government companies are established? Yes, the government companies are established to compete with the private sector companies. Okay? ಖಾಸಗಿ ಕಂಪನಿಗಳ ವಿರುದ್ಧ ಕಾಂಪಿಟೇಷನ್ ಮಾಡೋದಕ್ಕೋಸ್ಕರ ಈ ಒಂದು ಕಂಪನಿಗಳು ಸ್ಥಾಪನೆಗೊಳ್ತಾ ಹೋಗ್ತವೆ. ಓಕೆನಾ? ಎಸ್. ಮತ್ತೆ ಈ ಒಂದು ಗವರ್ನಮೆಂಟ್ ಕಂಪನಿ ಅಂತ ನಾವು ಯಾಕೆ ಕರಿತಾ ಹೋಗ್ತೀವಿ? ಹಾಗಾದ್ರೆ ಸರ್ಕಾರಿ ಕಂಪನಿಗಳು ಅಂತ ಯಾಕೆ ಕರಿತಾ ಹೋಗ್ತೀವಿ ಅಂತಂದ್ರೆ, ಇಲ್ಲಿ ಒಂದು ಗವರ್ನಮೆಂಟ್ ಕಂಪನಿನಲ್ಲಿ ಸರ್ಕಾರದ್ದೇ ಹೆಚ್ಚು ಷೇರುದಾರಿಕೆ ಇರುತ್ತೆ. ಶೇರ್ ಹೋಲ್ಡಿಂಗ್ 51% ಶೇರ್ ಹೋಲ್ಡಿಂಗ್ ಇರುತ್ತೆ. ಇಲ್ಲಿ ಬಂಡವಾಳ ಹೆಚ್ಚು ಯಾರ್ದಿರುತ್ತೆ ಅಂದ್ರೆ ಸರ್ಕಾರದ್ದೇ ಇರುತ್ತೆ, ಒಂದು ಪಾಯಿಂಟ್. ಮತ್ತೆ ಈ ಒಂದು ಗವರ್ನಮೆಂಟ್ ಕಂಪನಿನ ನಿಯಂತ್ರಣ ಮಾಡೋದು, ನಿರ್ವಹಿಸೋದು ಯಾರು ಅಂತ ಅಂದ್ರೆ ಈ ಒಂದು ಗವರ್ನಮೆಂಟ್ ಆಗಿರುತ್ತೆ. ಅಂದ್ರೆ ಸರ್ಕಾರವೇ ಒಂದು ಸರ್ಕಾರಿ ಕಂಪನಿಗಳನ್ನ ನಿಯಂತ್ರಿಸುತ್ತೆ ಮತ್ತೆ ನಿರ್ವಹಣೆಯನ್ನ ಮಾಡುತ್ತೆ. ಮತ್ತೆ ಷೇರು ಕೂಡ ಸರ್ಕಾರದ ಹೆಚ್ಚಿರೋದ್ರಿಂದ ಈ ಒಂದು ಕಂಪನಿಗಳನ್ನ ಸರ್ಕಾರಿ ಕಂಪನಿಗಳು ಅಥವಾ ಗವರ್ನಮೆಂಟ್ ಕಂಪನಿ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಓಕೆ, ಇದಿಷ್ಟು ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಂಡಿದ್ವಿ.
what is government company and why it is established and under which name we have purchased the shares in the government company and what are the features of government company. Okay, so in this class we are going to discussing about the merits of government company. Okay, let's come to know about what all the merits are there in the government company. Okay, yes, the first merit is a government company can be established by fulfilling the requirement of Indian Companies Act. Okay, so ಒಂದು ಸರ್ಕಾರಿ ಕಂಪನಿಗಳು ಕಂಪನಿಯ ಕಾಯ್ದೆಯ ಅಗತ್ಯತೆಗಳನ್ನು ಪೂರೈಸೋದಕ್ಕೋಸ್ಕರ ಸ್ಥಾಪನೆಯಾಗಿರ್ತವೆ ಅಂತ ಹೇಳ್ತಾ ಇದ್ದಾರೆ. ಇದು ಗವರ್ನಮೆಂಟ್ ಕಂಪನಿ ಏನಿದೆ, ಒಂದು ಗವರ್ನಮೆಂಟ್ ಕಂಪನಿ ಯಾಕೆ ಸ್ಥಾಪನೆಗೊಳ್ಳುತ್ತೆ ಅಂದ್ರೆ ಕಂಪನಿಯ ಭಾರತೀಯ ಕಂಪನಿಯ ಕಾಯ್ದೆಯ ಅಗತ್ಯತೆಗಳನ್ನ ಪೂರೈಸೋದಕ್ಕೋಸ್ಕರ ಈ ಒಂದು ಗವರ್ನಮೆಂಟ್ ಕಂಪನಿ ಸ್ಥಾಪನೆಗೊಂಡಿದೆ. ಮತ್ತೆ ಈ ಒಂದು ಗವರ್ನಮೆಂಟ್ ಕಂಪನಿಯ ಸ್ಥಾಪನೆ ಮಾಡೋದಕ್ಕೆ ಸಂಸತ್ತಿನ ಪ್ರತ್ಯೇಕವಾದಂತಹ ಒಂದು ಕಾಯ್ದೆಯ ಅವಶ್ಯಕತೆ ಇರೋದಿಲ್ಲ. ಸೊ ನಾವು ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ ನೋಡ್ತಾ ಇದ್ವಿ, ಶಾಸನಬದ್ಧ ನಿಗಮಗಳು ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ವಿ ಲಾಸ್ಟ್ ಕ್ಲಾಸ್ ಅಲ್ಲಿ. ಸೊ ಆ ಕ್ಲಾಸ್ ಅಲ್ಲಿ ಹೇಳಿದ್ವಿ ಇದಕ್ಕೆ ಶಾಸನಬದ್ಧ ನಿಗಮಗಳಿಗೆ ಸಂಸತ್ತಿನ ಪ್ರತ್ಯೇಕ ಕಾಯ್ದೆಯ ಅವಶ್ಯಕತೆ ಇರುತ್ತೆ ಅಂತ ಹೇಳಿದ್ವಿ. ಆದ್ರೆ ಗವರ್ನಮೆಂಟ್ ಕಂಪನಿ ಅಥವಾ ಸರ್ಕಾರಿ ಕಂಪನಿಗಳ ಸ್ಥಾಪನೆಗೆ ಸಂಸತ್ತಿನ ಪ್ರತ್ಯೇಕವಾದಂತಹ ಕಾಯ್ದೆ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಭಾರತೀಯ ಕಂಪನಿಯ ಕಾಯ್ದೆಯೇ ಎಲ್ಲ ಒಂದು ನೀತಿ ನಿಯಮಗಳನ್ನ ನೀಡ್ತಾ ಹೋಗುತ್ತೆ. ಮತ್ತೆ ಈ ಒಂದು ಕಾಯ್ದೆಯ ಪ್ರಕಾರವೇ ಒಂದು ಕಂಪನಿ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಹೋಗುತ್ತೆ. ಆದ್ದರಿಂದ ಸಂಸತ್ತಿನ ಒಂದು ಪ್ರತ್ಯೇಕವಾದ ಕಾಯ್ದೆ ಅವಶ್ಯಕತೆ ಇರೋದಿಲ್ಲ. ಓಕೆ, the government company can be established by fulfilling the requirement of the Indian Companies Act and a separate act in the parliament is not required. Okay, ಸಂಸತ್ತಿನ ಪ್ರತ್ಯೇಕವಾದಂತಹ ಒಂದು ಕಾಯ್ದೆ ಅವಶ್ಯಕತೆ ಇರೋದಿಲ್ಲ. ಒಂದು ಸರ್ಕಾರಿ ಕಂಪನಿಗಳು ಭಾರತೀಯ ಕಂಪನಿಯ ಕಾಯ್ದೆ ಅಡಿಯಲ್ಲಿ ಸ್ಥಾಪನೆಗೊಳ್ತಾ ಹೋಗ್ತದೆ. ಗೊತ್ತಾಯ್ತಾ? ಎಸ್. The next merit is it has a separate legal entity apart from the government. ನಾನು ಹೇಳಿದ್ದೆ ಸರ್ಕಾರವೇ ಬೇರೆ, ಸರ್ಕಾರಿ ಕಂಪನಿಗಳೇ ಬೇರೆ. ಸರ್ಕಾರ ಮತ್ತು ಸರ್ಕಾರಿ ಕಂಪನಿಗಳು ಎರಡು ಒಂದೇ ಅಲ್ಲ. ಸರ್ಕಾರವೇ ಬೇರೆ, ಸರ್ಕಾರಿ ಕಂಪನಿಗಳೇ ಬೇರೆಯಾಗಿರ್ತವೆ. ಇಟ್ ಹ್ಯಾಸ್ ಎ ಸಪರೇಟ್ ಲೀಗಲ್ ಎಂಟಿಟಿ. ಸರ್ಕಾರಿ ಕಂಪನಿಗಳು ಪ್ರತ್ಯೇಕವಾದಂತಹ ಕಾನೂನಿನ ಒಂದು ಅಸ್ತಿತ್ವವನ್ನು ಹೊಂದಿರ್ತಾ ಹೋಗ್ತವೆ. ಗವರ್ನಮೆಂಟೇ ಅಲ್ಲ, ಸರ್ಕಾರವೇ ಸರ್ಕಾರಿ ಕಂಪನಿ ಅಲ್ಲ. ಇಲ್ಲಿ ಸರ್ಕಾರಿ ಕಂಪನಿಗಳಿಗೆ ಪ್ರತ್ಯೇಕವಾದಂತಹ ಕಾನೂನಿನ ಅಸ್ತಿತ್ವ ಇರುತ್ತೆ. ಹಾಗಾಗಿ ಗವರ್ನಮೆಂಟ್ ಇಸ್ ಡಿಫರೆಂಟ್ ಅಂಡ್ ಗವರ್ನಮೆಂಟ್ ಕಂಪನಿ ಇಸ್ ಡಿಫರೆಂಟ್. ಗೊತ್ತಾಯ್ತಾ? ಎಸ್, ದಿಸ್ ಇಸ್ ಒನ್ ಮೆರಿಟ್. ಅಂಡ್ ದೆನ್ the third merit is these companies by providing goods and services at reasonable prices are able to control market and curb unhealthy business practices. So ಇಲ್ಲಿ ಸರ್ಕಾರಿ ಕಂಪನಿಗಳೇನಿದೆ, ಈ ಒಂದು ಸರ್ಕಾರಿ ಕಂಪನಿಗಳು ಸರಕು ಮತ್ತು ಸೇವೆಗಳನ್ನ ರೀಸನಬಲ್ ಪ್ರೈಸ್ ಅಲ್ಲಿ ಕೊಡ್ತಾ ಹೋಗ್ತವೆ. ಗೊತ್ತಾಯ್ತಾ? ಸೊ ಒಂದು ಸರ್ಕಾರಿ ಕಂಪನಿಗಳೇನಿದೆ, ಒಂದು ಸರ್ಕಾರಿ ಕಂಪನಿಗಳು ಸಮರ್ಪಕವಾದಂತಹ ಬೆಲೆಯಲ್ಲಿ ತನ್ನ ಗ್ರಾಹಕರಿಗೆ ಅಥವಾ ಮಾರುಕಟ್ಟೆಯಲ್ಲಿ ಇರುವಂತಹ ಗ್ರಾಹಕರಿಗೆ ಸರಕು ಮತ್ತು ಸೇವೆಗಳನ್ನು ಸಮರ್ಪಕವಾದ ಬೆಲೆಯಲ್ಲಿ, ಒಂದು ಉತ್ತಮವಾದಂತಹ ಬೆಲೆಯಲ್ಲಿ ಕೊಡ್ತಾ ಹೋಗುತ್ತೆ. ಯಾಕೆಂದ್ರೆ ಪ್ರೈವೇಟ್ ಸೆಕ್ಟರ್ ಬಿಸ್ನೆಸಸ್ ಏನಿರುತ್ತೆ ಅದು ಅವ್ರೇನ್ ಮಾಡಿರ್ತಾರೆ, ಹೆಚ್ಚು ಹೆಚ್ಚು ಪ್ರೈಸ್ಗಳನ್ನ ಇಟ್ಟು ಗ್ರಾಹಕರನ್ನ ವಂಚಿಸ್ತಾ ಇರಬಹುದು, ಅಥವಾ ಬೇರೆ ಬೇರೆ ಕಲಬೆರಕೆ ವಸ್ತುಗಳನ್ನ ಅವರಿಗೆ ನೀಡ್ತಾ ಇರಬಹುದು. ಸೊ ಅದನ್ನೆಲ್ಲ ತಪ್ಪಿಸೋದಕ್ಕೋಸ್ಕರ ಒಂದು ಗವರ್ನಮೆಂಟ್ ಕಂಪನಿ ಎಸ್ಟಾಬ್ಲಿಷ್ ಆಗಿರುತ್ತೆ. ಮತ್ತೆ ಈ ಗವರ್ನಮೆಂಟ್ ಕಂಪನಿ ಗ್ರಾಹಕರಿಗೆ ಸರಕು ಸೇವೆಗಳನ್ನ ಸಮರ್ಪಕವಾದಂತಹ ಬೆಲೆಯಲ್ಲಿ ನೀಡೋದಕ್ಕೋಸ್ಕರನೇ ಸ್ಥಾಪನೆಗೊಂಡಿರ್ತವೆ. ಮತ್ತೆ ಮಾರ್ಕೆಟ್ ಅಲ್ಲಿ ನಡೀತಾ ಇರತಕ್ಕಂತಹ ಬೇರೆ
ಬೇರೆ ಪ್ರೈವೇಟ್ ಸೆಕ್ಟರ್ನವ್ರು ಏನ್ ಮಾಡ್ತಾ ಇರ್ಬೋದು, ವಸ್ತುಗಳನ್ನ ಮಾರಾಟ ಮಾಡ್ತಾ ಇರ್ಬೋದು, ಅಥವಾ ಕಲಬೆರಕೆ ವಸ್ತುಗಳನ್ನ ಮಾರಾಟ ಮಾಡ್ತಾ ಇರ್ಬೋದು. ಈ ಎಲ್ಲ ಪ್ರಾಕ್ಟೀಸ್ ನ ತಪ್ಪಿಸೋದಕ್ಕೋಸ್ಕರ ಈ ಒಂದು ಗವರ್ನಮೆಂಟ್ ಕಂಪನೀಸ್ ಕೆಲಸ ಮಾಡ್ತಾ ಹೋಗ್ತಾರೆ. Okay, so this is one merit from the government company. Okay, so what all the merits are there? One is the government company are established for fulfilling the requirement of the Indian Companies Act, and there is no separate Parliament Act is required for establishing the government company. Okay, ಇಲ್ಲಿ ಸಂಸತ್ತಿನ ಪ್ರತ್ಯೇಕವಾದಂತಹ ಕಾಯ್ದೆಯ ಅವಶ್ಯಕತೆ ಇರೋದಿಲ್ಲ. ಯಾಕೆ ಅಂತಂದ್ರೆ ಇವು ಭಾರತೀಯ ಕಂಪನಿಯ ಕಾಯ್ದೆಯ ಅಡಿಯಲ್ಲಿ ಸ್ಥಾಪನೆಗೊಂಡಿರ್ತವೆ. Okay, the next merit is it has separate legal entity apart from the government. So government is different and government company is different. Okay, so ಇಲ್ಲಿ ಸರ್ಕಾರಿ ಕಂಪನಿಗಳು ತಮ್ಮದೇ ಆದಂತಹ ಪ್ರತ್ಯೇಕ ಕಾನೂನಾತ್ಮಕ ಅಸ್ತಿತ್ವವನ್ನು ಹೊಂದಿರ್ತವೆ. ಹಾಗಾಗಿ ಸರ್ಕಾರಕ್ಕೂ ಸರ್ಕಾರಿ ಕಂಪನಿಗಳಿಗೂ ಇಲ್ಲಿ ಭಿನ್ನತೆ ಇರುತ್ತೆ. ಓಕೆ, ನೆಕ್ಸ್ಟ್ the third merit is these companies by providing goods and services at reasonable price and control the market and curb unhealthy practices in the market. Okay, so ಇಲ್ಲಿ ಗ್ರಾಹಕರಿಗೆ ಉತ್ತಮವಾದಂತಹ ಸರಕು ಮತ್ತು ಸೇವೆಗಳನ್ನು ಸಮರ್ಪಕವಾದಂತಹ ಬೆಲೆಯಲ್ಲಿ ನೀಡ್ತಾ ಹೋಗ್ತವೆ ಮತ್ತು ಮಾರುಕಟ್ಟೆಯನ್ನು ನಿಯಂತ್ರಿಸ್ತವೆ. ಮಾರುಕಟ್ಟೆಯಲ್ಲಿ ನಡೀತಾ ಇರತಕ್ಕಂತಹ ಅನೈತಿಕವಾದಂತಹ ವ್ಯವಹಾರಗಳನ್ನ ಕಡಿಮೆ ಮಾಡೋದಕ್ಕೋಸ್ಕರ ಈ ಒಂದು ಸರ್ಕಾರಿ ಕಂಪನಿಗಳು ಸ್ಥಾಪನೆಗೊಳ್ತಾ ಹೋಗ್ತವೆ. ಓಕೆ, these are all the merits of government company. Okay, yes, as the merits, government company has some demerits also there. Government company have some limitations out there. That limitations are, first one is, since the government is the only shareholder in some companies, the provisions of the Companies Act does not have much relevance. So the government company only shareholders, the government is the only shareholders of some companies. Okay, so ಕೆಲವೊಂದು ಕಂಪನಿಗಳಲ್ಲಿ ಸಂಪೂರ್ಣವಾಗಿ ಗವರ್ನಮೆಂಟೇ ಶೇರ್ಸ್ ನ ತಗೊಂಡ್ಬಿಟ್ಟಿರುತ್ತೆ. ನಾವೇನ್ ಹೇಳಿದ್ವಿ, 51% ಶೇರ್ ಹೋಲ್ಡಿಂಗ್ ಇರಬೇಕು ಗವರ್ನಮೆಂಟ್ ಅಂತ. ಕೆಲವೊಂದು ಕಂಪನಿಗಳಲ್ಲಿ ಏನ್ ಮಾಡಿರುತ್ತೆ ಅಂತಂದ್ರೆ ಗವರ್ನಮೆಂಟ್ ಕಂಪನಿನ ಪೂರ್ಣವಾದಂತಹ ಶೇರ್ಸ್ ನು ಖರೀದಿ ಮಾಡಿಬಿಟ್ಟಿರುತ್ತೆ. ಅಲ್ಲಿಗೆ ಫುಲ್ ಶೇರ್ ಹೋಲ್ಡರ್ ಆಫ್ ದ ಕಂಪನಿ ಇಸ್ ಗವರ್ನಮೆಂಟ್ ಆಗಿರುತ್ತೆ. ಸೊ ಅದು ಒಟ್ಟು ಬಂಡವಾಳವನ್ನ ಗವರ್ನಮೆಂಟ್ ಹಾಕಿ ಎಲ್ಲಾ ಶೇರ್ ಅನ್ನ ಗವರ್ನಮೆಂಟ್ ಖರೀದಿ ಮಾಡಿರುತ್ತೆ. ಸೊ ಇಲ್ಲಿ ಒಬ್ಬನೇ ಷೇರುದಾರ ಇರ್ತಾನೆ, ಅವ್ನು ಯಾರು ಅಂತಂದ್ರೆ ಗವರ್ನಮೆಂಟ್. ಓಕೆ, ಸೊ ಹಿಂಗಾಗಿ ಎಲ್ಲಾ ಶೇರ್ ನ ಗವರ್ನಮೆಂಟ್ ಖರೀದಿಸಿರೋದ್ರಿಂದ ಏನಾಗ್ತಾ ಹೋಗುತ್ತೆ ಅಂದ್ರೆ ಕಂಪನಿಯ ಕಾಯ್ದೆಗಳ ನಿಯಮಗಳನ್ನ ಇಲ್ಲಿ ಉಲ್ಲಂಘಿಸಲಾಗುತ್ತೆ. ಸೊ ಕಂಪನಿಯ ಕಾಯ್ದೆಯ ನಿಯಮಗಳೇನಿರುತ್ತೆ ಆ ನಿಯಮಗಳನ್ನ ಇಲ್ಲಿ ಪಾಲಿಸೋದಿಲ್ಲ. ಯಾಕೆಂತಂದ್ರೆ ಗವರ್ನಮೆಂಟೇ ಫುಲ್ ಶೇರ್ ಹೋಲ್ಡಿಂಗ್ ನ ತಗೊಂಡಿರುತ್ತೆ. ಹಾಗಾಗಿ ಗವರ್ನಮೆಂಟ್ ಏನ್ ಹೇಳುತ್ತೋ ಅದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅದೇ ಎಲ್ಲ ಆಗಿರುತ್ತೆ. ಇಲ್ಲಿ ಕಂಪನಿಯ ಕಾಯ್ದೆಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿರುತ್ತೆ, ನೀತಿ ನಿಯಮಗಳು ಏನಿರುತ್ತೆ ಅದನ್ನ ಫಾಲೋ ಮಾಡೋದಿಲ್ಲ ಇವರು. ಸೊ ದಿಸ್ ಇಸ್ ಒನ್ ಲಿಮಿಟೇಷನ್ ಆಫ್ ದ ಗವರ್ನಮೆಂಟ್ ಕಂಪನಿ. ಓಕೆ, ಅಂಡ್ ದೆನ್ ಸೆಕೆಂಡ್ limitation is it evades constitutional responsibility which a company financed by the government should have. So ಇಲ್ಲಿ ಗವರ್ನಮೆಂಟ್ ಎಲ್ಲಾ ಶೇರನ್ನ ಖರೀದಿಸೋದ್ರಿಂದ ಮತ್ತು ಎಲ್ಲಾ ಬಂಡವಾಳವನ್ನ ಗವರ್ನಮೆಂಟ್ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಸಂವಿಧಾನಾತ್ಮಕವಾಗಿ ಕೆಲವೊಂದು ಹೊಣೆಗಾರಿಕೆ ಏನಿರುತ್ತೆ ಆ ಹೊಣೆಗಾರಿಕೆಯನ್ನ ಮಾಡೋದಕ್ಕೆ ಸರ್ಕಾರಿ ಕಂಪನಿಗಳಿಗೆ ಆಗೋದಿಲ್ಲ. ಸೊ ಇಲ್ಲಿ ಸರ್ಕಾರವೇ ಪೂರ್ಣವಾದಂತಹ ಶೇರನ್ನ ಹಾಕಿರುತ್ತೆ, ಸರ್ಕಾರವೇ ಇಲ್ಲಿ ಫುಲ್ ಶೇರ್ ಹೋಲ್ಡರ್ ಆಗಿರುತ್ತೆ. ಹಂಗಾಗಿ ಇಲ್ಲಿ ಕೆಲವೊಂದಷ್ಟು
ಕಾನ್ಸ್ಟಿಟ್ಯೂಷನಲ್ ರೆಸ್ಪಾನ್ಸಿಬಿಲಿಟೀಸ್ ನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬೇರೆ ಕಂಪನಿಗಳಂತೆ ಈ ಒಂದು ಕಂಪನಿಗಳು ಕಾನ್ಸ್ಟಿಟ್ಯೂಷನಲ್ ರೆಸ್ಪಾನ್ಸಿಬಿಲಿಟೀಸ್ ನ ಮಾಡಲಿಕ್ಕೆ ಆಗೋದಿಲ್ಲ. ಸೊ ದಿಸ್ ಇಸ್ ಒನ್ ಲಿಮಿಟೇಷನ್ ಆಫ್ ದ ಗವರ್ನಮೆಂಟ್ ಕಂಪನಿ. ಓಕೆ, ಎಸ್. The third limitation is the government being the sole shareholder, the management and administration rest in the hands of the government. So ನಾವಿಲ್ಲಿ ಹೇಳಿದ್ವಿ government only the shareholder in the government company on that time. So government ಸರ್ಕಾರವೇ ಪೂರ್ಣವಾದ ಷೇರುಗಳನ್ನು ಖರೀದಿ ಮಾಡಿ ಒಬ್ಬನೇ ಷೇರುದಾರ ಆಗಿರೋದ್ರಿಂದ ಇಲ್ಲೇನಾಗುತ್ತೆ ಅಂದ್ರೆ ನಿಯಂತ್ರಣ ಮತ್ತು ನಿರ್ವಹಣೆ ಎರಡೂ ಕೂಡ ಗವರ್ನಮೆಂಟ್ ಕೈಯಲ್ಲೇ ಇರುತ್ತೆ. ಸರ್ಕಾರದ ಕೈಯಲ್ಲೇ ಒಂದು ಸರ್ಕಾರಿ ಕಂಪನಿಗಳ ನಿಯಂತ್ರಣ ಮತ್ತು ನಿರ್ವಹಣೆ ಎರಡೂ ಇರೋದ್ರಿಂದ ಇಲ್ಲೇನಾಗ್ತಾ ಹೋಗುತ್ತೆ ಅಂದ್ರೆ ಕಂಪನಿಯ ಕಾಯ್ದೆಯ ನೀತಿ ನಿಯಮಗಳೇನಿರುತ್ತೆ ಅದನ್ನ ಅನುಸರಣೆ ಮಾಡೋದಿಲ್ಲ. ಮತ್ತೆ ಈ ಒಂದು ಸರ್ಕಾರಿ ಕಂಪನಿಗಳು ಸರ್ಕಾರಿ ಕಂಪನಿಗಳ ಕಾಯ್ದೆಯ ಅಡಿಯಲ್ಲಿ ನೋಂದಣಿಗೊಂಡಿದ್ರು ಕೂಡ ಈ ಒಂದು ಸರ್ಕಾರಿ ಕಂಪನಿ ಸ್ಥಾಪನೆಗೊಂಡಂತಹ ಮುಖ್ಯ ಉದ್ದೇಶವನ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಅಂತಂದ್ರೆ ಗವರ್ನಮೆಂಟ್ ಸೋಲ್ ಶೇರ್ ಹೋಲ್ಡರ್ ಆಗಿರುತ್ತೆ ಅಂಡ್ ಮ್ಯಾನೇಜಿಂಗ್ ಅಡ್ಮಿನಿಸ್ಟ್ರೇಟೆಡ್ ಬೈ ದ ಗವರ್ನಮೆಂಟ್. ಸೊ ಸರ್ಕಾರವೇ ನಿಯಂತ್ರಣ ಮತ್ತು ನಿರ್ವಹಣೆ ಎರಡನ್ನೂ ಮಾಡೋದ್ರಿಂದ ಕಂಪನಿಯ ಕಾಯ್ದೆಯ ನೀತಿ ನಿಯಮಗಳನ್ನು ಅನುಸರಿಸೋದಿಲ್ಲ. ಮತ್ತೆ ಕಂಪನಿಯ ಕಾಯ್ದೆ ಅಡಿಯಲ್ಲಿ ಇದು ಸ್ಥಾಪನೆಗೊಂಡಿದ್ರೂ ಸಹ ಇದರ ಒಂದು ಮುಖ್ಯ ಉದ್ದೇಶವನ್ನ ಮಾಡೋದಕ್ಕೆ ಇದು ಸೋತೋಗ್ತಾ ಹೋಗುತ್ತೆ. Okay, so this is one limitation of the government company. So what are the limitations are there in the government company? One is government only the shareholder in some companies. The provisions of the Companies Act does not have much relevance. So ಇಲ್ಲಿ ಏನಾಗ್ತಾ ಹೋಗುತ್ತೆ ಅಂದ್ರೆ ಕಂಪನಿಯ ಕಾಯ್ದೆಯ ನೀತಿ ನಿಯಮಗಳನ್ನ ಹೆಚ್ಚು ಅನುಸರಿಸೋದಿಲ್ಲ. ಯಾಕೆ ಅಂತಂದ್ರೆ ಕೆಲವೊಂದು ಕಂಪನಿಗಳಲ್ಲಿ ಸರ್ಕಾರವೇ ತನ್ನ ಎಲ್ಲಾ ಷೇರನ್ನು ಖರೀದಿ ಮಾಡಿರುತ್ತೆ, ಹಾಗಾಗಿ ಒಬ್ಬನೇ ಷೇರುದಾರ ಆಗಿರುತ್ತೆ, ಗವರ್ನಮೆಂಟ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ಕಂಪನಿಯ ಕಾಯ್ದೆಯ ನಿಯಮಗಳನ್ನು ಹೆಚ್ಚು ಅನುಸರಿಸೋದಿಲ್ಲ. ನೆಕ್ಸ್ಟ್, ಇಟ್ ಎವೇಟ್ಸ್ ಕಾನ್ಸ್ಟಿಟ್ಯೂಷನಲ್ ರೆಸ್ಪಾನ್ಸಿಬಿಲಿಟಿ. ಸಂವಿಧಾನಾತ್ಮಕವಾಗಿರ್ತಕ್ಕಂತಹ ಹೊಣೆಗಾರಿಕೆಯನ್ನ ನಿರ್ವಹಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ವಿಚ್ ಎ ಕಂಪನಿ ಫಿನಾನ್ಸ್ಡ್ ಬೈ ದ ಗವರ್ನಮೆಂಟ್ ಶುಡ್ ಹ್ಯಾವ್. ಸೊ ಇಲ್ಲಿ ಗವರ್ನಮೆಂಟ್ ಷೇರುದಾರ ಆಗಿರುತ್ತೆ. ಎಲ್ಲಾ ಬಂಡವಾಳವನ್ನ ಗವರ್ನಮೆಂಟ್ ಹೂಡಿಕೆ ಮಾಡಿರೋದ್ರಿಂದ ಗವರ್ನಮೆಂಟ್ ಆಸ್ ದರ್ ಓನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ it loses the provisions of the Companies Act. Okay, and the third point is the government being the shareholder and manage and administrate rest in the hands of the government. So ಇಲ್ಲಿ ಏನಾಗುತ್ತೆ ಅಂದ್ರೆ ಗವರ್ನಮೆಂಟ್ ಒಬ್ಬನೇ ಷೇರುದಾರರಾಗಿರೋದ್ರಿಂದ ಸರ್ಕಾರಿ ಕಂಪನಿನಲ್ಲಿ ಎಲ್ಲಾ ಬಂಡವಾಳವನ್ನ ಸರ್ಕಾರವೇ ಹೂಡಿರೋದ್ರಿಂದ ಸರ್ಕಾರಿ ಕಂಪನಿಗಳ ನಿಯಂತ್ರಣ ಆಗಿರ್ಬೋದು, ನಿರ್ವಹಣೆ ಆಗಿರ್ಬೋದು, ಅದನ್ನ ಸರ್ಕಾರವೇ ಮಾಡ್ತಾ ಇರುತ್ತೆ. ಇದರಿಂದಾಗಿ ಕಂಪನಿಯ ಕಾಯ್ದೆಯ ನಿಯಮಗಳನ್ನು ಅನುಸರಿಸೋದಿಲ್ಲ. ಮತ್ತೆ ಈ ಒಂದು ಸರ್ಕಾರಿ ಕಂಪನಿಗಳು ಸರ್ಕಾರಿ ಕಂಪನಿಯ ಕಾಯ್ದೆ ಅಡಿಯಲ್ಲಿನೇ ಸ್ಥಾಪನೆಗೊಂಡಿದ್ರೂ ಸಹ ಇದರ ಮುಖ್ಯ ಉದ್ದೇಶವನ್ನ ಪೂರ್ಣಗೊಳಿಸೋದ್ರಲ್ಲಿ ಸೋತೋಗ್ತಾ ಹೋಗುತ್ತೆ. ಓಕೆ, these are all about the limitations or demerits of government company. Okay, I hope you people understand the merits and demerits of the government company. Okay, thank you.